ನಿನ್ನೆ ಆಗಿರುವಂತಹ ದುರಂತ ಇದು ಎಮ್ರೇರ್ 190 ಏರ್ಕ್ರಾಫ್ಟ್ ಬಾಕುಯಿಂದ ರಷ್ಯಾದ ಚಿಂಚಾ ಪ್ರಾವಿನ್ಸ್ನ ಕ್ಯಾಪಿಟಲ್ ಆದಂತಹ ಗ್ರಾಸ್ನಿ ಕಡೆ ಹೊರಟಿತ್ತು. ಏರ್ಕ್ರಾಫ್ಟ್ಗೆ ಏನಾಯ್ತೋ ಗೊತ್ತಿಲ್ಲ, ಪೈಲಟ್ ಎಮರ್ಜೆನ್ಸಿ ಲ್ಯಾಂಡಿಂಗ್ ಅನ್ನ ಕೇಳ್ತಾರೆ. ಆಗ ಇದು ಕಜಕಿಸ್ತಾನದ ಆಕ್ತೋವ್ ಏರ್ಪೋರ್ಟ್ ನಿಂದ 3 ಕಿಲೋಮೀಟರ್ ದೂರದಲ್ಲಿರುತ್ತೆ. ಏನಾಯ್ತೋ ಗೊತ್ತಿಲ್ಲ, ಆದ್ರೆ ಏರ್ಕ್ರಾಫ್ಟ್ ಸಡನ್ ಆಗಿ ನೆಲಕ್ಕೆ ಅಪ್ಪಳಿಸುತ್ತೆ. ಇದರಲ್ಲಿ ಟೋಟಲ್ 67 ಜನಗಳಿದ್ರು. 62 ಜನ ಪ್ಯಾಸೆಂಜರ್ಸ್ ಪ್ಲಸ್ 5 ಜನ ಕ್ರೂ ಮೆಂಬರ್ಸ್ ಇದ್ರು. ಟೋಟಲ್ 67 ಜನದಲ್ಲಿ 30 ಜನ ಸತ್ತಿದ್ದಾರೆ ಅಂತ ಈಗ ನಾನು ವಿಡಿಯೋ ಮಾಡ್ತಾ ಇರೋ ಟೈಮಲ್ಲಿ ಇನ್ಫಾರ್ಮೇಶನ್ ಸಿಕ್ಕಿದೆ. ರಷ್ಯಾದ ಏವಿಯೇಷನ್ ವಾಚ್ ಡಾಗ್ನ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಪ್ರಕಾರ ಯಾವುದೋ ಒಂದು ಪಕ್ಷಿ ಏರ್ಕ್ರಾಫ್ಟ್ಗೆ ಹಿಟ್ ಆಗಿರೋದ್ರಿಂದ ಪೈಲಟ್ ಎಮರ್ಜೆನ್ಸಿ ಲ್ಯಾಂಡಿಂಗ್ ಅನ್ನ ಕೇಳಿದ್ದಾರೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಕಜಕಿಸ್ತಾನದ ಎಮರ್ಜೆನ್ಸಿ ಮಿನಿಸ್ಟ್ರಿ ಪ್ರಕಾರ ಕ್ರಾಸ್ನಿ ರೀಜನ್ ಅಲ್ಲಿ ತುಂಬಾ ಹೆವಿ ಫಾಗ್ ಇದ್ದಿದ್ರಿಂದ ಈ ಏರ್ಕ್ರಾಫ್ಟ್ ಆಕ್ತೋವ್ ಕಡೆ ಡೈವರ್ಟ್ ಆಗಿ ಆಕ್ತೋವ್ ಏರ್ಪೋರ್ಟ್ ನ ಸುತ್ತಮುತ್ತ ತಿರುಗಾಡಿ ಲಾಸ್ಟ್ ಅಲ್ಲಿ ಕ್ರಾಶ್ ಆಗಿದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಇದು ಯಾರ ನಿರ್ಲಕ್ಷ್ಯನೋ ಅಥವಾ ಟೆಕ್ನಿಕಲ್ ಪ್ರಾಬ್ಲಮೋ ಗೊತ್ತಿಲ್ಲ, ಆದ್ರೆ ಆ ಪ್ಯಾಸೆಂಜರ್ಸ್ ಮಾತ್ರ ಭಾರತ ಲೋಕಕ್ಕೆ ತಮ್ಮ ಪಯಣವನ್ನ ಬೆಳೆಸಿದ್ದಾರೆ.